ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿರುವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಪವಿತ್ರ ನೀನು ಸೂತನಲ್ಲ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ಭಗವಾನ್ ಸೂರ್ಯದೇವನೇ ನಿನ್ನ ಜನಕ. ವೀರಮಾತೆಯಾದ ಕುಂತಿದೇವಿಯು ನಿನ್ನ ಹೆತ್ತ ತಾಯಿ. ಅದೂ ಅಲ್ಲದೆ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಏನು? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ಕೃಷ್ಣ ಕೃಷ್ಣ, ಬಹಳ ಚೆನ್ನಾಗಿದೆ ಈ ನಿನ್ನ ವಿನೋದ ಪ್ರಸಂಗ. ಕರ್ಣ, ರಾಜಾದ ರಾಜನೆನಿಸಿಕೊಂಡು ಮರಬೇಕಾದ ನೀನು ಇಂದು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ ಕರ್ಣ. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿನ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಿಬಿಡುತ್ತೇನೆ ಕರ್ಣ. ನನ್ನ ಮಾತನ್ನು ಕೇಳು, ನನ್ನ ಸಂಗಡ ಬಾ. ಕೃಷ್ಣ, ನನ್ನನ್ನು ವಂಚಿಸುತ್ತಿರುವೆ ಮಾಧವ. ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆ ಮಾಧವ. ಇಲ್ಲ,
ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ಹಿಂದೆ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ ಆಯ್ದ ಮಂತ್ರದ ಉಪದೇಶವನ್ನು ಹೊಂದಿದರು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ತನ್ನ ಮನಸ್ಸಿನಲ್ಲಿಯೇ ಸಂಶಯಪಟ್ಟು ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯದೇವನ ಮಂತ್ರವನ್ನು ಜಪಿಸಲು ನೀನು ಜಪಿಸಿದೆ. ಇನ್ನು ಕನ್ನಿಕಾವಸ್ಥೆಯಲ್ಲಿದ್ದಾಗ ಕಲ್ಯಾಣವಾಗದೆ ಕಂದನನ್ನು ಹಡೆದನಲ್ಲ ಎಂಬ ಲೋಕೋಪವಾದಕ್ಕೆ ಎದರಿ ಆಕೆಯು ನಿನ್ನನ್ನು ಗಂಗಾನದಲ್ಲಿ ಸೇರಿಬಿಟ್ಟರು. ಈಗಲೂ ನನ್ನ ಸಂಗಡವಾದ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಇಡಬೇಕು. ಹಸ್ತಿನಾವತಿ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕು. ನನ್ನ ಸಂಗಡ ಮಾತಾಡಿ ಪರಮಾತ್ಮ. ಕರ್ಣ, ಹಾಗಾದರೆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಏ ಸೂತ ಸೂತ ಎಂದು ಅಂತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ಪಾಂಡವರಿಗಂತಿರಲಿ ಹೆತ್ತ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಆದರೂ ಆಕೆಯು ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ, ಈ ಕರ್ಣ ನಾನು ಈತನನ್ನು ನೋಡಿದರೆ ನನ್ನ ಮನಸ್ಸಿನಲ್ಲಿ ಮರುಕ ಉಂಟಾಗುವುದಿಲ್ಲ ಎಂದು ಹೇಳುತ್ತಿದ್ದೆ. ಈಗ ತಾನೇ ನಿನ್ನ ವಿಷಯವನ್ನು ಆಕೆಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ಕಾಣಲು ಬಹು ಪ್ರೀತಿಯಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯು ನಿನ್ನ ಹೆತ್ತ ತಾಯಿ. ಆಕೆಯ ಮನಸ್ಸನ್ನು ವಹಿಸಿ ನನ್ನ ಭಾಗ್ಯದ ತುಂಬಿದೆ
ಮಹೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಆ ಪಾಂಡವರು. ಇವರೀವರಲ್ಲಿ ಯಾರನ್ನ ಸೇರಲಿ, ಯಾರನ್ನ ತ್ಯಜಿಸಲಿ? ನನಗೊಂದು ನಿತ್ಯ ತೋಚುತ್ತಾ ಇದ್ದಲ್ಲ. ಕರ್ಣ, ಇದ್ದ ಸಂಗತಿಯನ್ನು ನಿನಗೆ ತಿಳಿಸಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂದು ನೀನೇ ನಿರ್ಧರಿಸು. ಕರ್ಣ, ನಾನು ಬಂದು ಬಹಳ ಬೇಳೆ ಆಯಿತು. ನಾನು ಹೊರಡಬೇಕು. ನಮ್ಮ ಚಿತ್ರದುರ್ಗಕ್ಕಾಗಲು ನೀವು ಕರ್ಣ, ನೀನು ನೋಡು. ಹಾಗೆ